ಮುಂಬೈನಲ್ಲಿ 50% ಮಕ್ಕಳು ಆಂಟಿಬಾಡಿ ಹೊಂದಿದ್ದಾರೆ ಅಂತ ಬಿಎಂಸಿ ಹೇಳಿದೆ. ಝೀರೋ ಸರ್ವೆಯಲ್ಲಿ ಮುಂಬೈನಲ್ಲಿ 50% ಮಕ್ಕಳು ಆಂಟಿಬಾಡಿ ಹೊಂದಿರುವುದು ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಲಾಕ್ಡೌನ್ ನಿಯಮಗಳನ್ನು ಜುಲೈ 15ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಆದರೆ ಕೆಲವು ರಿಯಾಯಿತಿಗಳನ್ನು ನೀಡಲಾಗಿದೆ. ರಿಯಾಯಿತಿ ನೀಡಿ ಸಿಎಂ ಮಮತಾ ಬ್ಯಾನರ್ಜಿ ಘೋಷಿಸಿದ್ದಾರೆ. ಖಾಸಗಿ ಸರ್ಕಾರಿ ಬಸ್ಗಳಲ್ಲಿ 50% ಪ್ರಯಾಣಿಕರಿಗೆ ಅವಕಾಶವನ್ನು ಕೊಡಲಾಗಿದೆ. ಪಂಜಾಬ್ ಸಿಎಂ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಮತ್ತು ದೆಹಲಿ ಸಿಎಂ ಕೇಜ್ರಿವಾಲ್ ನಡುವಿನ ಗುದ್ದಾಟ ಜೋರಾಗ್ತಾ ಇದೆ. ಚಂಡೀಗಢದಲ್ಲಿ ಈ ಮುನ್ನ ನಿಗದಿಯಾಗಿದ್ದ ಸ್ಥಳದಲ್ಲಿ ಕೇಜ್ರಿವಾಲ್ ಪ್ರೆಸ್ ಕಾನ್ಫರೆನ್ಸ್ಗೆ ಪಂಜಾಬ್ ಸರ್ಕಾರ ಅವಕಾಶ ನೀಡಿಲ್ಲ. ಕ್ಯಾಪ್ಟನ್ಗೆ ಕೇಜ್ರಿವಾಲ್ ಭಯ ಕಾಡ್ತಾ ಇದೆ ಅಂತ ಪಂಜಾಬ್ ಎಎಪಿ ರಾಜ್ಯಾಧ್ಯಕ್ಷ ರಾಘವ್ ಚಡಾ ಟ್ವೀಟ್ ಮಾಡಿ ಆರೋಪಿಸಿದ್ದಾರೆ. ಭಾರತದಲ್ಲಿ ನಡೆಯಬೇಕಿದ್ದ ಐಸಿಸಿ ಟಿ20 ವರ್ಲ್ಡ್ ಕಪ್ ಅಧಿಕೃತವಾಗಿ ಯುಎಇಗೆ ಸ್ಥಳಾಂತರಗೊಂಡಿದೆ. ಈ ಬಗ್ಗೆ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಶ್ವಕಪ್ನ ಕ್ವಾಲಿಫೈಯರ್ ಪಂದ್ಯಗಳು ಒಮನ್ನಲ್ಲಿ ನಡೆಯಲಿವೆ. ಶಾಸಕ ರೇಣುಕಾಚಾರ್ಯ ಕಾಲಿಗೆ ಪುಷ್ಪ ಸುರಿದು ಕೋವಿಡ್ ಗುಣಮುಖರಾದವರು ಕಾಲಿಗೆರೆದಿದ್ರು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಬಗಟ್ಟೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಈ ಘಟನೆ ನಡೆದಿದೆ. ಹಾಸನದಲ್ಲಿ ಮದ್ಯದ ಬಗ್ಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಾಮಿಡಿ ಮಾಡಿದ್ದಾರೆ. ಎಣ್ಣೆ ಅಂಗಡಿ ಯಾವ ಊರಲ್ಲಿ ಹೋದ್ರೂ ಫ್ರೀಯಾಗಿ ತೆರೆದಿರುತ್ತೆ. ಟೀ ಕಾಫಿ ಸಿಗಲ್ಲ. ಒಂದೊಂದ್ಸಲ ಬೇಜಾರಾದಾಗ ಒಂದೊಂದು ಸಣ್ಣದ್ ಬೇಕಾಗತ್ತೆ. ಮನಸ್ಸಿಗೆ ನೋವಾದಾಗ ಮಾತ್ರ ತಗೋಬೇಕಾಗತ್ತೆ ಅಂತ ಹಾಸ್ಯ ಮಾಡಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಮೈಸೂರಿನ ನಂಜುಂಡೇಶ್ವರನ ದೇವಾಲಯದಲ್ಲಿ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ಸರಳವಾಗಿ ನಡೆಯಿತು. ಸರ್ಕಾರದ ಆದೇಶದ ಮೇರೆಗೆ ಕೋವಿಡ್ ಮಾರ್ಗಸೂಚಿಯಂತೆ ಸರಳ ರೀತಿಯಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಸಲಾಯಿತು. ಕಿವಿ ಕೇಳದ ಮಾತು ಬಾರದ ಜೋಡಿಯ ಮದುವೆ ಧಾರವಾಡದ ಸತ್ತೂರ ಗ್ರಾಮದಲ್ಲಿ ನಡೆದಿದೆ. ಸತ್ತೂರ ಗ್ರಾಮದ ಕುಮಾರ ಹಾಗೂ ಸಾರಸ್ವತಪುರದ ನಿವಾಸಿ ಶ್ವೇತಾರ ಮದುವೆಯನ್ನು ಗುರು ಹಿರಿಯರು ನಿಶ್ಚಯ ಮಾಡಿ ಮದುವೆ ಮಾಡಿದ್ದಾರೆ. ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳವಾಗಿರುವ ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ದೇವಿಯ ಸಾರ್ವಜನಿಕರ ದರ್ಶನ ಈ ವಾರವೂ ಸ್ಥಗಿತಗೊಳಿಸಲಾಗಿದೆ. ಇಂದಿನಿಂದ ನಾಳೆ ಮಧ್ಯರಾತ್ರಿಯವರೆಗೂ ಹುಲಿಗೆಮ್ಮ ದೇವಸ್ಥಾನದ ಸುತ್ತಲೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಹೆಣ್ಣು ಮಗುವಿಗೆ ಹೂವಿನ ಹಾಸಿಗೆ ಸ್ವಾಗತ ಕೋರಲಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಪಟ್ಟಣದಲ್ಲಿ ಬಸವನಗರದಲ್ಲಿ ಹೆಣ್ಣು ಮಗುವಿಗೆ ಹಾಗೂ ತಾಯಿಗೆ ಪುಷ್ಪದೋಕುಳಿ ಮೂಲಕ ಸಂಬಂಧಿಕರು ಸ್ವಾಗತ ಕೋರಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನ್ಯೂಸ್ ಮುಗಿಸಿ ನನ್ನ ಸ್ಟುಡಿಯೋದಿಂದ ಹೊರಗೆ ಹೋಗ್ತಾ ಇದ್ದೀನಿ. ಹಾಗಾಗಿ